ಒಕ್ಕಲಿಗ ಮತಗಳಿಗಾಗಿ ನಡೆದಿದೆಯಾ ಒಕ್ಕಲಿಗ ನಾಯಕರ ಯುದ್ಧ? ಕುಮಾರಸ್ವಾಮಿ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ನಡುವೆ ಟಾಕ್ ವಾರ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಒಕ್ಕಲಿಗ ನಾಯಕನ ಸ್ಥಾನಕ್ಕೆ ಅಥವಾ ಪಟ್ಟಕ್ಕೆ ಈ ಟಾಕ್ ವಾರ್ ನಡೀತಾ ಇರಬಹುದಾ? ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಯುದ್ಧ ಇದು. ಮೊದಲ ಹಂತದ 14 ಕ್ಷೇತ್ರಗಳಲ್ಲೂ ಒಕ್ಕಲಿಗರದ್ದೇ ಪಾರುಪತ್ಯ ಇದೆ. ಇಲ್ಲಿಯವರೆಗೆ ಜೆಡಿಎಸ್ ಬೆಂಬಲಿಸ್ತಾ ಇದ್ರು ಒಕ್ಕಲಿಗ ಸಮುದಾಯದವರು. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆ ವಾಲಿತ್ತು. 20% ಓಟ್ಗಳು ಒಕ್ಕಲಿಗರದ್ದು. ಇದೀಗ ಪರ್ಸೆಂಟೇಜ್ ಹೆಚ್ಚಿಸಿಕೊಳ್ಳೋಕೆ ನಡೆದಿದೆಯಾ ಈ ಮಾತಿನ ಮಲ್ಲ ಯುದ್ಧ? ಒಕ್ಕಲಿಗ ನಾಯಕರಂದ್ರೆ ಯಾರು? ಪಟ್ಟಂತ ಉತ್ತರ ಬರದೇ ಇದ್ರು ದೇವೇಗೌಡರು ಅಂತ. ಆದ್ರೆ ಈಗ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ಇದ್ದಾರೆ, ಹಾಗೆ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಸಮುದಾಯದ ಮತಗಳನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನ ಕೂಡ ಅಲ್ಲಿ ನಡೀತಾ ಇದೆ. ನೋಡಿ, ಈಗ ಮೊದಲ ಹಂತದ ಚುನಾವಣೆ ನಡೀತಾ ಇರುವುದು 14 ಕ್ಷೇತ್ರಗಳು, ಎಲ್ಲ ಹಳೆ ಮೈಸೂರು ಭಾಗ. ಬೆಂಗಳೂರು ಗ್ರಾಮಾಂತರ ಅನ್ಕೊಳ್ಳೋಣ, ನಾವು ಚಿಕ್ಕಬಳ್ಳಾಪುರ ಅನ್ಕೊಳ್ಳೋಣ, ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ತುಮಕೂರು, ಎಲ್ಲ ಕಡೆಗಳಲ್ಲಿ ಒಕ್ಕಲಿಗರೇ ಜಾಸ್ತಿ ಇದ್ದಾರೆ. ಹಾಗಾಗಿನೇ ಇವರಿಬ್ಬರ ನಡುವಿನ ಈ ಕಾಳಗ ಇದೆಯಲ್ವಾ, ಅದು ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ನೋಡಿ, ಒಕ್ಕಲಿಗರು ಯಾರ ಕೈ ಹಿಡಿತಾ ಇದ್ರು? ಕುಮಾರಸ್ವಾಮಿ ದೇವೇಗೌಡರಿಗೆ ಅವರು ಬೆಂಬಲವನ್ನು ಕೊಡ್ತಾ ಬರ್ತಾ ಇದ್ರು. ಬಟ್ ಬದಲಾವಣೆ ಆಯಿತು ಯಾವಾಗ? 23ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆ ವಾಲ್ತು 20% ಓಟು. ಆಗ ಡಿ.ಕೆ. ಶಿವಕುಮಾರ್ ಮೈಲೇಜ್ ಜಾಸ್ತಿ ಆಯಿತು. ನೀವು ಗಮನಿಸಬಹುದು, ಅವ್ರು ಹೇಳ್ತಾ ಇದ್ರು ಹೋದಲ್ಲಿ ಬಂದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂತ. ಅಂದ್ರೆ ಕಾಂಗ್ರೆಸ್ನಲ್ಲಿ ಪ್ರಶ್ನಾತೀತ ಒಕ್ಕಲಿಗರ ನಾಯಕರಂತಂದ್ರೆ ಅದು ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ. ಓವರ್ ಆಲ್ ನಾವು ಹೇಳೋದಾದ್ರೆ ದೇವೇಗೌಡರೇ ಒಕ್ಕಲಿಗ ನಾಯಕರು ಪ್ರಶ್ನಾತೀತವಾಗಿ. ಆದರೆ ದೇವೇಗೌಡರು ಈಗ ಸಹಜವಾಗಿ ರಾಜಕಾರಣದಿಂದ ದೂರ ಇಲ್ಲದೇ ಇರಬಹುದು. ಆದರೆ ಇಬ್ಬರ ನಡುವೆ ಅದನ್ನು ಕುಮಾರಸ್ವಾಮಿ ನಿಭಾಯಿಸ್ತಾ ಇರೋದ್ರಿಂದಾಗಿ ಅದಕ್ಕೆ ಪರ್ಯಾಯವಾಗಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಆ ಆಧಿಪತ್ಯವನ್ನ ಉಳಿಸ್ಕೊಳ್ಬೇಕು ಅನ್ನೋದು. ಈಗ ನೋಡಿ, ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಪರ್ಯಾಯವಾಗಿ ಯಾರಿದ್ದಾರೆ? ಯಾರೂ ಇಲ್ಲ ಸಿದ್ದರಾಮಯ್ಯ ವಿರುದ್ಧ. ಹಂಗೆ ನಾನು ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತಿ ಆಗಬೇಕು ಅಂತ ಡಿ.ಕೆ. ಹೊರಟಿದ್ದಾರೆ. ಕುಮಾರಸ್ವಾಮಿ ಕೂಡ ಅದೇ ಪ್ರಯತ್ನ ಅವರದ್ದು. ಹಾಗಾಗಿ ಒಕ್ಕಲಿಗ ಪರ್ಯಾಯ ಮಠ ಶ್ರೀಗಳ ಫೋನ್ ಟ್ಯಾಪಿಂಗ್ ಬಗ್ಗೆ ಕೆಸರರ ಚಾಟ ನಡೀತಾ ಇದೆ. ಚಲುವರಾಯಸ್ವಾಮಿ ಬಾಂಬ್ ಸಿಡಿಸಿದ್ರು, ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿಸಿದ್ದು ಇವರೇ ಕುಮಾರಸ್ವಾಮಿ ಅಂತ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಕಳೆದ 3-4 ದಿನಗಳಿಂದ ಬರೀ ಒಕ್ಕಲಿಗ ಮಠ ಅಥವಾ ಒಕ್ಕಲಿಗ ಮತಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದರೆ ಈಗ ಆ ಸಮುದಾಯದ ಅಧಿಪತ್ಯವನ್ನ ಅಲಂಕರಿಸೋಕೆ ನಡೀತಾ ಇರುವಂತಹ ಮಲ್ಲ ಯುದ್ಧನ ಹಾಗಾದ್ರೆ ಇದು ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವ್ರ ಮಧ್ಯೆ? ಪ್ರಭು, ಕಳೆದ 3-4 ದಿನಗಳಿಂದಲೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರ ನಡುವೆ ಟಾಕ್ ವಾರ್ ನಡೀತಾ ಇದೆ. ಆ ಕಾರಣ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾಕೆಂದ್ರೆ ಈ ಪ್ರಸಕ್ತ ಲೋಕಸಭಾ ಚುನಾವಣೆ ನಡೀತಾ ಇದೆ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಹಳೆ ಮೈಸೂರು ಭಾಗದಲ್ಲೇ ನಡೀತಾ ಇದೆ. ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ. ಸೊ ಹಾಗಾಗಿ ಇಲ್ಲಿ ಆ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಈ ಮಾತಿನ ಯುದ್ಧ ಪ್ರಾರಂಭ ಆಗಿದೆ. ಒಂದು ಕಡೆ ಯಾಕಂದ್ರೆ ಇಲ್ಲಿಯವರೆಗೆ ಇಡೀ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನೇ ಬೆಂಬಲಿಸ್ತಾ ಇತ್ತು, ಜೆಡಿಎಸ್ ಪಕ್ಷವನ್ನ ಬೆಂಬಲಿಸ್ತಾ ಇತ್ತು. ಒಕ್ಕಲಿಗ ಸಮುದಾಯಕ್ಕೆ ದೇವೇಗೌಡ್ರೆ ನಾಯಕರಾಗಿದ್ದಂತವ್ರು. ಯಾಕಂದ್ರೆ ಯಾರು ಕೂಡ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲಿಯವರೆಗೂ ಸಮುದಾಯ ಸಂಪೂರ್ಣವಾಗಿ ದೇವೇಗೌಡರನ್ನ ನಂಬಿತ್ತು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 20% ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬಹುದು ಅನ್ನುವಂತ ಕಾರಣಕ್ಕೆ ಈ ಕಡೆ ವಾಲ್ತು. ಯಾಕೆಂದ್ರೆ ಯಾವುದೇ ಚುನಾವಣೆಗಳನ್ನ ತೆಗೆದುಕೊಂಡ್ರು ಕೂಡ ಇಡೀ ಒಕ್ಕಲಿಗ ಸಮುದಾಯ ಜೆಡಿಎಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾ ಇತ್ತು. ಆದ್ರೆ ಕಳೆದ ಚುನಾವಣೆಯಲ್ಲಿ ಅದು ಸ್ವಲ್ಪ ಡೈವರ್ಟ್ ಆಗತ್ತೆ. ತದನಂತರ ಈಗ ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ಸಹಜವಾಗಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲೇ ಇರೋದ್ರಿಂದ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಮತ್ತೆ ಈಗ ಈ ಮಾತಿನ ಯುದ್ಧ ನಡೀತಾ ಇದೆ. ಒಕ್ಕಲಿಗ ಸಮುದಾಯದ ಮತಗಳನ್ನ ಡೈವರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ನಡೀತಾ ಇದೆ. ಒಂದು ಕಡೆ ಒಕ್ಕಲಿಗ ಸಮುದಾಯದ ಪರ್ಯಾಯ ಮಠದ ಬಗ್ಗೆ ಚಲುವರಾಯಸ್ವಾಮಿ ಅವರು ಪ್ರಸ್ತಾಪವನ್ನ ಮುಂದಿಡ್ತಾರೆ. ಕಳೆದ 3 ದಶಕಗಳ ಹಿಂದಿನ
ಮಠದ ಪ್ರಾರಂಭ ಏನಾಗಿತ್ತು ಆ ವಿಚಾರವನ್ನ ಈಗ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಈಗ ಅದು ಮುಗಿದು ಹೋಗಿರುವಂತಹ ಅಧ್ಯಾಯವನ್ನ ಚಲುವರಾಯಸ್ವಾಮಿ ಅವರು ಮತ್ತೆ ಯಾಕೆ ಈ ವಿಚಾರವನ್ನ ಕೆದಕಿದ್ರು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಅದರ ನಡುವೆ ನಿರ್ಮಲಾನಂದ ಶ್ರೀಗಳ ಫೋನ್ ಟ್ಯಾಪಿಂಗ್ ಅನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ರು ಅನ್ನುವಂತ ಒಂದು ಬಾಂಬನ್ನು ಕೂಡ ಸಿಡಿಸಿದ್ದಾರೆ. ಅಂದ್ರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಯಾಕೆ ಹಳೆಯ ಕಥೆಗಳನ್ನ ಮುಗಿದೋದಂತ ವಿಚಾರಗಳನ್ನ ಮತ್ತೆ ಈಗ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಸಮುದಾಯದ ನಾಯಕರು ಇದನ್ನ ಕೆದಕ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಒಂದು ಪರ್ಯಾಯ ಮಠದ ದೇವೇಗೌಡರೇ ಪರ್ಯಾಯ ಮಠವನ್ನ ಹುಟ್ಟು ಹಾಕಿದ್ರು. ಯಾಕೆಂದ್ರೆ ಆದಿಚುಂಚನಗಿರಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಪ್ರಭಾವಿಯಾದಂತ ಒಂದು ಮಠ ಇತ್ತು. ಬಾಲಗಂಗಾಧರನಾಥರು ಆ ಇಡೀ ಮಠವನ್ನ ಅಭಿವೃದ್ಧಿಯನ್ನ ಮಾಡಿದ್ರು. ಆ ಮಠವನ್ನ ಬಿಟ್ಟು ಮತ್ತೊಂದು ಮಠವನ್ನ ಹುಟ್ಟು ಹಾಕುವಂತ ಪ್ರಾತಿನಿಧ್ಯ ಏನಿತ್ತು, ಪ್ರಶ್ನೆ ಏನಿತ್ತು ಅನ್ನುವಂಥದ್ದು ಈಗಿನ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ವೈಯಕ್ತಿಕ ಕಾರಣಗಳಿಗಾಗಿ ಚುಂಚನಗಿರಿ ಶ್ರೀಗಳ ವಿರುದ್ಧವಾಗಿ ಮತ್ತೊಂದು ಮಠವನ್ನ ಸ್ಥಾಪನೆ ಮಾಡಿದಂತವ್ರು ದೇವೇಗೌಡರು ಅನ್ನುವಂತ ಆರೋಪಗಳು ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಸಮುದಾಯವನ್ನ ಡಿಸ್ಟರ್ಬ್ ಮಾಡಬೇಕು. ಆ ಸಮುದಾಯವನ್ನ ಹೌದಾ ಈ ರೀತಿಯಾಗಿ ದೇವೇಗೌಡರು ಮತ್ತೊಂದು ಮಠವನ್ನ ಮಾಡಿದ್ದು ಈ ಉದ್ದೇಶಕ್ಕ ಅನ್ನುವಂತಹ ಪ್ರಶ್ನೆಗಳು ಆ ಸಮುದಾಯದ ಜನರಲ್ಲಿ ಬರಬೇಕು. ಆ ರೀತಿಯಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಅದನ್ನ ಕೆದಕ್ತಾ ಇದ್ದಾರೆ. ಇನ್ನೊಂದು ಕಡೆ ನಿರ್ಮಲಾನಂದ ಶ್ರೀಗಳ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಿದ್ರು ಕುಮಾರಸ್ವಾಮಿ ಅವರು ಅನ್ನುವಂತ ಆರೋಪ. ಸೊ ಇಲ್ಲೂ ಕೂಡ ಹಲವು ನಾಯಕರನ್ನ ಮೈತ್ರಿ ಸರ್ಕಾರ ಆಪರೇಷನ್ ಕಮಲ ನಡೆಯುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹಲವರ ಫೋನ್ ಕಾಲ್ಗಳನ್ನ ಕದ್ದಾಲಿಕೆ ಮಾಡ್ತಿದ್ರು ಅನ್ನುವಂತ ಆರೋಪಗಳಿದೆ. ಇದ್ರ ಬಗ್ಗೆ ಮತ್ತೆ ಚಕಾರವನ್ನ ಈಗ ಎತ್ತುತ್ತಾ ಇದ್ದಾರೆ. ಅಂದ್ರೆ ಶ್ರೀಗಳ ಫೋನ್ ಅನ್ನೇ ಇವರು ಟ್ಯಾಪಿಂಗ್ ಮಾಡ್ತಿದ್ರು ಅನ್ನುವಂತ ವಿಚಾರವನ್ನ ಮುಂದೆ ಮೇಲಕ್ಕೆ ಎತ್ತಿ ಆ ಸಂದೇಶವನ್ನ ಒಕ್ಕಲಿಗ ಸಮುದಾಯದ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಮತಗಳನ್ನ ಡಿಸ್ಟರ್ಬ್ ಮಾಡ್ಬೇಕು, ಆ ಮತಗಳನ್ನ ನಾವು ಸೆಳಿಬೇಕು ಅನ್ನುವಂತ ಉದ್ದೇಶ ಇದರ ಹಿಂದೆ ಕೂಡ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಕಳೆದ 4 ದಿನಗಳಿಂದಲೂ ಕೂಡ ಈ ಮಾತಿನ ಯುದ್ಧ ಮುಂದುವರೆದಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.